ದೋಸೆ ನೋಡಿ ಎಷ್ಟು ಸೂಪರಾಗಿ ಬರ್ತಿದೆ. ಮಸಾಲೆ ದೋಸೆ ಥರ ಕಾಣಿಸ್ತಾ ಇದೆ. ಇದೇನು ಹಸಿರು ಗ್ರೀನು ಎಲ್ಲ ಯಾಕೆ ಅಂತ ಹೇಳ್ತೀನಿ ನೋಡಿ. ಇದರಲ್ಲಿ 1 ಗ್ಲಾಸ್ ರಾಗಿ, ಹಸಿ ರಾಗಿ ಮತ್ತು 1 ಗ್ಲಾಸ್ ಹೆಸರು ಕಾಳು. ಓಕೆನಾ? ಹೆಸರು ಕಾಳು 2 ಸಮ ತಗೊಂಡು ನಿಮಗೆ ಬೆಳಗ್ಗೆ ದೋಸೆ ಬೇಕಾದರೆ ರಾತ್ರಿ ನೆನೆಸ್ಕೊಂಬಿಡಿ. ಆಯಿತಾ? ನೆನೆಸ್ಕೊಂಡು ಬೆಳಿಗ್ಗೆ ನೀವು ಎದ್ದಿದ ತಕ್ಷಣ ಇದನ್ನು ನೆನೆಸ್ಬಿಟ್ಟು ಈ ಥರ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಥರ ನುಣ್ಣಗೆ ರುಬ್ಕೋಬೇಕು. ಉಪ್ಪು ಹಾಕ್ಕೊಳ್ಳಿ ಅಷ್ಟೇ, ಇನ್ನೇನೂ ಇಲ್ಲ. ಇದು 1 ಗ್ಲಾಸು ರಾಗಿ, 1 ಗ್ಲಾಸ್ ಹೆಸರು ಕಾಳು. ಇದು ಕಾಫಿ ಗ್ಲಾಸು. ಓಕೆ, ಕಾಫಿ ಗ್ಲಾಸ್ ಇದರಲ್ಲಿ ನಾನು ಮಾಡಿರೋದು. ಇದರಲ್ಲಿ ಒಂದು 8 ದೋಸೆ ಆಗುತ್ತೆ. ಈ ಸೈಜು 8 ದೋಸೆ ಆಗುತ್ತೆ. 8ರಿಂದ 9 ದೋಸೆ ನೀವು ಮಾಡ್ಬೋದು ಆರಾಮಾಗಿ. ಓಕೆನಾ? 3 ಜನಕ್ಕೆ 2 3 ತಿನ್ನೋರ್ಗಂತೂ 3 ಜನಕ್ಕೆ ಆರಾಮಾಗುತ್ತೆ. ನೋಡಿ, ದೋಸೆ ಹುಯ್ತೀನೀಗ. ಎಷ್ಟು ಚೆನ್ನಾಗಿ ಬರುತ್ತೆ. ಎಷ್ಟು ನೀವು ಹೆಂಗೆ ಬೇಕಾದರೂ ಎಳಿಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೊಂದು ಕಾಯಿ ಚಟ್ನಿ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ನಾನು ನೆನ್ನೆ ರಾತ್ರಿ ಹೇಗೆ ಬರುತ್ತೋ ಏನೋ ಅಂತ ತೋರಿಸ್ಲಿಲ್ಲ. ಗ್ಲಾಸು ನೆನೆಸೋದು. ಇದರಲ್ಲಿ 1 ಗ್ಲಾಸ್ ರಾಗಿ, 1 ಗ್ಲಾಸ್ ಹೆಸರು ಕಾಳು ನೆನೆಸಿ ಸೂಪರಾಗಿರೋ ದೋಸೆ ರೆಡಿ ಆಗುತ್ತೆ. ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ರುಬ್ಬಿಡಿ ಇದನ್ನು. ಓಕೆ, ರುಬ್ಬಿಟ್ರೆ ಸೂಪರಾಗಿರೋ ದೋಸೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಕಾಯಿ ಚಟ್ನಿ, ನಿಮಗೆ ಚಟ್ನಿ ಇಲ್ಲದೋದ್ರೆ ಇದಕ್ಕೆ ಚಟ್ನಿ ಬೇಡ ಅಂದವರು 1-2 ಬ್ಯಾಡಗಿ ಮೆಣಸಿನ್ಕಾಯಿ ಏನಾದರೂ ಹಾಕ್ಕೊಂಡ್ರೆ ಇದು ಕೆಂಪಗೂ ಬರುತ್ತೆ. ನಿಮಗೆ ಚಟ್ನಿ ಬೇಡ ಅಂದವರು ಹಾಗೆ ತಿನ್ಬೋದು. 2 ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ರೆ. ನೋಡಿದ್ರಾ ಸೂಪರಾಗಿರೋ ದೋಸೆ. ಜ್ಞಾಪಕ ಇದೆ ತಾನೆ? ಹೆಸರು ಕಾಳು ಮತ್ತು ರಾಗಿ ಅಷ್ಟೇ. ನೋಡಿ, ಇದೇ ರೀತಿ ನಾವು ದೋಸೆಗೆ ಯಾವ ರೀತಿ ರುಬ್ತೀವಿ ಆ ರೀತಿ ರುಬ್ಬಿಟ್ಟು ಹಾಕೋದು ದೋಸೆ. ಸೂಪರಾಗಿರೋ ದೋಸೆನ ಮಾಡ್ಕೊಳ್ಳಿ. ಮತ್ತು ಇದು ತುಂಬ ಪೌಷ್ಟಿಕಾಂಶ ಇರುತ್ತೆ ಇದರಲ್ಲಿ. ಹೆಸರು ಕಾಳು ರಾಗಿಲಿ ತುಂಬ ಒಳ್ಳೆಯದು. ವಯಸ್ಸಾದವ್ರಿಗೂ ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು, ನಮ್ಮಂಥವ್ರಿಗೂ ಒಳ್ಳೆಯದು, ಹೆಣ್ಮಕ್ಳಿಗೂ ಒಳ್ಳೆಯದು. ರಾಗಿ ಅಂತ ಮೂಗು ಮುರಿಯೋರಿಗೆ ಈ ಥರ ದೋಸೆ ಮಾಡಿ ಕೊಡಿ. ತುಂಬ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಬರುತ್ತೆ, ಮಸಾಲೆ ದೋಸೆ ಥರ ಬರುತ್ತೆ. ಓಕೆ, ಟ್ರೈ ಮಾಡಿ, ನನಗೆ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು. ಜೈ ಭಾರತ್.